ಮೈಸೂರಿನ ಬಸವಮಾರ್ಗ ಫೌಂಡೇಶನ್ನು ಶ್ರೀಯುತ ಬಸವರಾಜ್ ಅವರ ನೇತೃತ್ವದಲ್ಲಿ 6ನೇ ವರ್ಷಕ್ಕೆ ಕಾಲಿಡ್ತಾ ಇರೋದು ಭಾಳ ಸಂತೋಷವಾದಂಥ ಸಂಗತಿ. ಈಗಾಗಲೇ ಕುಡಿತದ ಚಟವನ್ನು ಬಿಡಿಸುವಂಥ ಮನೋವ್ಯಾಕುಲಕ್ಕೆ ಒಳಗಾದಂಥ ವ್ಯಕ್ತಿಗಳ ಪುನರ್ವಸತಿಗಾಗಿ ಮಾಡ್ತಾ ಇರುವಂಥ ಬಸವ ಮಾರ್ಗದಾಸ್ ಫೌಂಡೇಶನ್ನಿನ ಈ ಒಂದು 6ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಮೈಸೂರಿನಲ್ಲಿ ಮನೆ ಮಾತಾಗಿದೆ. ಮೊನ್ನೆ ನಡೆದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ ಬಸವರಾಜ್ ಅವರೇ ಹೇಳ್ಕೊಂಡಂಗೆ ನಾನೇ ಹಿಂದೆ ಇದಕ್ಕೆ ವ್ಯಸನಿಯಾಗಿದ್ದೆ, ಈಗ ಅದನ್ನೆಲ್ಲವನ್ನು ಬಿಟ್ಟು 15,000ಕ್ಕೂ ಹೆಚ್ಚು ಜನರಿಗೆ ಪುನರ್ವಸತಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ರೀತಿಯಲ್ಲಿ ಯಾರು ದುಶ್ಚಟಕ್ಕೆ ದಾಸರಾಗ್ತಾರೆ, ಯಾರು ಸಮಾಜಕ್ಕೆ ತೊಂದರೆ ಉಂಟು ಮಾಡ್ತಾ ಇದ್ದಾರೆ, ಯಾರು ಫ್ಯಾಮಿಲಿಗೆ ತೊಂದರೆ ಉಂಟು ಮಾಡ್ತಾ ಇದ್ದಾರೆ, ಅಂಥವರನ್ನು ಮುಖ್ಯವಾಹಿನಿಗೆ ತರುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ಶ್ರೀಯುತ ಬಸವರಾಜ್ ಅವರ ಬಸವಮಾರ್ಗ ಫೌಂಡೇಶನ್ ಮಾಡ್ತಾಯಿದೆ. ಇದರಲ್ಲಿ ಈಗಾಗಲೇ ಅವರು ಮಹಿಳೆಯರಿಗೆ ಒಂದು ಪುನರ್ವಸತಿ ಕೇಂದ್ರ ತೆಗಿಬೇಕು ಅಂತಿದ್ದಾರೆ. ಮಹಿಳೆಯರಿಗಾಗಿ ಒಂದು ಮನೋರೋಗದ ಕ್ಲಿನಿಕನ್ನು ತೆರೀಬೇಕು ಅಂತ ಇದ್ದಾರೆ. ಇದೆಲ್ಲ 4 ಬ್ರ್ಯಾಂಚ್ಗಳಲ್ಲಿ ಟ್ರೀಟ್ಮೆಂಟನ್ನು ಶುರು ಮಾಡಿರುವಂಥ ಬಸವರಾಜ್ ಅವರ ಈ ಬಸವ ಮಾರ್ಗ ಫೌಂಡೇಶನ್ನು ಇನ್ನೂ ಹೆಚ್ಚಿನ ಮೈಸೂರಿನ ಜನರಿಗೆ ಒಳ್ಳೆಯ ಸುಖ ಸಂತೋಷ ನೆಮ್ಮದಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡಲಿ. ಯಾವತ್ತೂ ನಾವು ಬಸವರಾಜ್ ಅವ್ರ ಜೊತೆಯಲ್ಲಿರ್ತೀವಿ. ಈ ರೀತಿ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರುವಂಥ ಬಸವ ಮಾರ್ಗ ಫೌಂಡೇಶನ್ನಿನ ಈ ಒಂದು ಕೆಲಸಕ್ಕೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅನ್ನುವಂಥ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಅದು ಒಂದು ವಿಶೇಷವಾದಂಥ ಪ್ರಯತ್ನ. ಸರ್ಕಾರ ಮಾಡಬೇಕಾಗಿದ್ದನ್ನು ಒಂದು ಖಾಸಗಿ ಸಂಸ್ಥೆ ಇಷ್ಟು ಆಸಕ್ತಿಯಿಂದ ಮಾಡ್ತಾ ಇದೆ ಅನ್ನೋದು ಭಾಳ ಸಂತೋಷದ ವಿಚಾರ. ಆ ಹಿನ್ನೆಲೆಯಲ್ಲಿ ಮಹಿಳೆಯರಿಗಾಗಿ ಪುನರ್ವಸತಿಯನ್ನು ಮಾಡ್ತಾ ಇರುವಂಥ ಬಸವಮಾರ್ಗ ಫೌಂಡೇಶನ್ ನಿಜಕ್ಕೂ ಒಂದು ಒಳ್ಳೆಯ ಸರ್ಕಾರಕ್ಕೆ ಪ್ಯಾರಲಲ್ಲಾಗಿ ಯಾವುದನ್ನು ಸರ್ಕಾರ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅದನ್ನೊಂದು ಸಂಸ್ಥೆ ಮಾಡ್ತಿದೆ, ಸಂತೋಷ ಪಡಬೇಕಾದಂಥ ವಿಚಾರ. ಈಗಾಗಲೇ ಆ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಶಕ್ತಿಧಾಮ ಏನು ಮಹಿಳೆಯರಿಗಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಶ್ರಮಿಸುವಂಥ ಕೆಲಸವನ್ನು ಅವ್ರನ್ನ ಪುನರ್ವಸತಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಸವ ಮಾರ್ಗ ಫೌಂಡೇಶನ್ ಮಾಡ್ತಾಯಿದೆ. ನಮ್ಮೂರಿನಲ್ಲಿದೆ, ಸಂತೋಷ ಅಂತ ಅನ್ನಿಸ್ತಾ ಇದೆ.